ಹೇಳ್ತಿರೋದು ಸರಿ ಪರಿಮಳ. ಅವರು ಮೊದಲನಾಗಿಲ್ಲ, ಏನಾದರೂ ಒಂದು ಕಾರಣ ತಗೊಂಡು ಜಗಳಕ್ಕೆ ಬರ್ತಾಲೇ ಇರ್ತಾನೆ. ಆರ್ತಿಗೆ ಮಗು ಆದಮೇಲೆ ಈ ಥರ ಆಗಿರೋದು. ಅವನಿಗೆ ಇತ್ತೀಚೆಗೆ ಮನೆಯವ್ರಿಗಿಂತ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಆಗಿದೆ. ನಿಮ್ಗೆ ಈಗಿದೆಲ್ಲ ಅರ್ಥ ಆಯ್ತಲ್ಲ. ನಾನು ಇದನ್ನು ಮೊದಲೇ ಹೇಳಬೇಕು ಅಂದ್ಕೊಂಡೆ, ಆದರೆ ಸೂರ್ಯ ಅವ್ರ ಮೇಲೆ ಚಾಡಿ ಹೇಳ್ತಿದ್ದೀನಿ ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ತಂದಾಕ್ತಿದ್ದೀನಿ ಅಂತ ನೀವು ಅನ್ಕೋಬೋದು ಅಂತ ಸುಮ್ಮನಾಗ್ಬಿಟ್ಟೆ. ರೀ, ನೀವು ಮನೆಗೋಸ್ಕರ ಎಷ್ಟು ಒದ್ದಾಡ್ತೀರಾ. ಆದಿತ್ಯನ ಕೇಸ್ ವಿಚಾರ ತಗೊಳ್ಳಿ. ಅವ್ನ ಕೇಸ್ ನಡೀತಿದ್ದಾಗ ಬೇರೆ ಕೇಸ್ ತಗೊಂಡ್ರೆ ನೀವು ಅದ್ರ ಬಗ್ಗೆ ಗಮನ ಹರಿಸೋಕ್ಕಾಗಲ್ಲ ಅಂತ ಬೇರೆ ಯಾವ ಕೇಸು ತಗೊಳ್ಳಿಲ್ಲ. ಅದರಿಂದ ಏನಾಯ್ತು? ನಮಗೆ ನಯಾ ಪೈಸಾ ಲಾಭ ಇಲ್ಲ. ಮನೆ ಕೇಸು ಅಂತ ಎಷ್ಟು ಮುತುವರ್ಜಿ ವಹಿಸಿದ್ರಿ, ಅದರಿಂದ ಯಾರಿಗೆ ಲಾಭ ಆಯ್ತು? ಆರ್ತಿಗೂ ಸೂರ್ಯನ್ಗೂ. ನಮಗೆ ರೀ, ಲಾಯರ್ಗಿರಿಯಿಂದ ಏನು ಸಂಪಾದನೆ ಮಾಡ್ತೀರಾ? ಅದರಿಂದ ನಾವು ಈಗ ಹೇಗಿದ್ದೀವೋ ಮುಂದೇನೂ ಹಾಗೆ ಇರಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಈ ಕಂಪ್ನಿನ ಕಟ್ಟಿ ಬೆಳೆಸಿದ್ಯಾರು ಹೇಳಿ? ನೀವು ಮತ್ತೆ ಮಾವ ಅಲ್ವಾ? ನೋಡಿ, ಇನ್ನು ಮುಂದೆ ನೀವು ಆಫೀಸ್ಗೆ ಹೋಗಿ. ನೀವು ಫಸ್ಟ್ ಟೈಮ್ ಆದಿತ್ಯನ ಕೇಸ್ ತಗೊಂಡಾಗ ಮಾವ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಖರ್ಚು, ನಿಮ್ಮ ಮಕ್ಕಳ ಖರ್ಚೆಲ್ಲ ನೋಡ್ಕೊಳ್ತಿರೋದು ಈ ಆಫೀಸೇ ಹೊರತು ನೀನು ಗಂಡನ ಲಾಯರ್ಗಿರಿಯಿಂದ ಬಂದ ಸಂಪಾದನೆಯಿಂದ ಅಲ್ಲ ಅಂತ. ಅವತ್ತು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಅದಕ್ಕೆ ರೀ ನಾನು ಹೇಳ್ತಿರೋದು, ಚೆನ್ನಾಗಿ ಯೋಚನೆ ಮಾಡ್ರಿ. ನೀವಿನ್ನು ಮುಂದೆ ಆಫೀಸ್ಗೆ ಹೋಗಬೇಕು. ಏನು ಸೂರ್ಯ, ಇಷ್ಟೊತ್ತಲ್ಲಿ ದೇವ್ರ ಮನೆ ಮುಂದೆ ನಿಂತಿದ್ಯಾ? ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರಾಗ್ತಾ ಇರುತ್ತಮ್ಮ. ಒಂದು ನಿಮಿಷ ಬಿಡುವಿಲ್ದೆ ಇದು ನನ್ನ ಮನೆ ಅಂತ ಒತ್ತಾಡ್ತಾ ಇದ್ದೀನಿ. ಇನ್ನು ಹೀಗೆ ಹುಟ್ಟಿರೋ ನನ್ನ ಮಗ 10 ನಿಮಿಷ ಅವನ ಜೊತೆ ಆಟ ಆಡೋದಕ್ಕೆ ಪುರ್ಸೋತಿಲ್ಲ ನನಗೆ. ಆರ್ತಿಯವ್ರ ಬಾಣಂತಿ ಅನ್ನೋದು ಮರ್ತು ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 10 ಗಂಟೆಗೆ ಮನೆಗೆ ವಾಪಸ್ ಬರ್ತೀನಿ. ಹೆಚ್ಚು ಕಡಿಮೆ 15 ಗಂಟೆ ಆಫೀಸಲ್ಲೇ ಕಾಲ ಕಳೀತೀನಿ. 6 ಗಂಟೆ ನಿದ್ದೆ, ಊಟ, ತಿಂಡಿ, ಸ್ನಾನ, ಮಿಕ್ಕಿದ ಟೈಮಲ್ಲೆಲ್ಲ ಅದೇ. ನನ್ನನ್ನೇ ನಂಬ್ಕೊಂಡ್ಬಂದಿರೋ ಆರ್ತಿಯವ್ರ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಒಂಚೂರು ಯೋಚನೆ ಮಾಡಿಲ್ಲ ನಾನು. ಹೀಗಿರುವಾಗ ಇವರೆಲ್ಲ ನನ್ನ ಮೇಲೆ ಯಾಕೆ ಜಗಳಕ್ಕೆ ನಿಂತಿದ್ದಾರೆ? ಇವರೆಲ್ಲ ಅಪಾದನೆ ಮಾಡೋ ಅಂತ ದೊಡ್ಡ ತಪ್ಪು ನಾನೇನಮ್ಮ ಮಾಡಿದ್ದೀನಿ ಹೇಳು? ನನ್ನ ಸಹನೆಗೂ ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತೆ. ಬೇಜಾರು ಮಾಡ್ಕೋಬೇಡ ಸೂರ್ಯ. ಒಳ್ಳೆಯವ್ರಿಗೇನೆ ದೇವರು ಸತ್ವ ಪರೀಕ್ಷೆ ಕೊಡೋದು. ಆ ಸತ್ವ ಪರೀಕ್ಷೆಯಲ್ಲಿ ನೀನು ಆರ್ತಿ ಇಬ್ರು ಗೆದ್ದು ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ನನಗ ನಂಬಿಕೆ ಇಲ್ಲಮ್ಮ. ಇದು ಹೀಗೆ ನಡೀತಾ ಇದ್ರೆ ಇಲ್ಲಿರ್ಬೇಕು ಅನ್ನೋ ಆಸೆನೂ ಹೊಟ್ಟೋಗುತ್ತೆ. ಯಾಕಮ್ಮ ಇವರೆಲ್ಲ ನನ್ನ ಹತ್ರ ಜಗಳ ಮಾಡ್ಬೇಕು? ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಆಫೀಸಲ್ಲೇ ಕಾಲ ಕಳಿತೀನಿ. ಮಧ್ಯದಲ್ಲಿ ಇಲ್ಲಿ ಇರ್ಬೇಕಾಗಿರೋರು ಆರ್ತಿಯವರು.
ಈ ರೀತಿ ಇದ್ರೆ ಹೇಗಮ್ಮ ಇರಕ್ಕಾಗತ್ತೆ ಅವ್ರ ಕೈಯಲ್ಲಿ? ನನ್ನನ್ನ ನಂಬಿ ಬಂದವ್ರಿಗೆ ನೆಮ್ಮದಿ ರಕ್ಷಣೆ ಕೊಡಕ್ಕಾಗಿಲ್ಲ ಅಂದ್ರೆ ಇಷ್ಟೆಲ್ಲ ದುಡ್ದು ಏನ್ ಪ್ರಯೋಜನ? ಇದೇ ರೀತಿ ಸಿಚುವೇಶನ್ ಮನೆಯಲ್ಲಿ ನಡೀತಿದ್ರೆ ನಾನಿನ್ನಿಲ್ಲಿರಲ್ಲ, ಬೇರೆ ಸಂಸಾರ ಹೂಡ್ಬೇಕಾಗುತ್ತೆ. ಈಗ ಇವ್ರ ಆರೋಪ ಏನ್ ಹೇಳಿ? ನಾನ್ ಸರಿ ಇಲ್ಲ, ಆಫೀಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ತಾನೆ? ಸರಿ, ಅವ್ರಿಗೆ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಹೇಳಿ. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮ್ಸೆ ಕಾಲ ಕಳ್ಕೊಂಡು ಇದ್ಬಿಡ್ತೀನಿ. ಯಾಕೋ ಸೂರ್ಯ, ಯಾರೋ ಏನೋ ಅಂದ್ರು ಅಂತ ಮನೆ ಬಿಟ್ಟು ಹೋಗೋ ಮಾತಾಡ್ತೀಯ? ನೀನ್ ಹೇಳಿ ಅಂತ ಅನ್ಸ್ಕೊಳಲ್ವೇನೋ? ಅವ್ರು ಮಾಡಿರೋ ಆರೋಪ ನಿಜ ಆಗಲ್ವಾ? ಅಂದ್ಕೊಳ್ಳಿ ಬಿಡಿಮ್ಮ, ಪರವಾಗಿಲ್ಲ. ಹೇಳಿ ಅನ್ನಿಸ್ಕೊಂಬಾರ್ದು ಅಂತ ಇವ್ರಗಳ ಮಧ್ಯ ಇದ್ದು ಹೋರಾಡಿ ಆರ್ತಿ ಅವ್ರಿಗೆ ಹಿಂಸೆ ಕೊಡೋದಕ್ಕಿಂತ ಹೇಳಿ ಅನ್ಸ್ಕೊಂಡ್ರು ಪರವಾಗಿಲ್ಲ. ಬೇರೆ ಇದ್ದೆ ಉಪ್ಪು ಗಂಜಿ ಕುಡ್ಕೊಂಡಿರ್ತೀನಿ. ಯಾಕೋ ಸೂರ್ಯ ಹೀಗೆಲ್ಲ ಮಾತಾಡ್ತೀಯ? ಹಾಗಾಗಕ್ ನಾನ್ ಬಿಟ್ಬಿಡ್ತೀನ. ನೀನು ರಾಜಶೇಖರ್ ಅವ್ರ ಮಗ. ಸೊಸೈಟಿಲಿ ನಿನಗೆ ಅಂತ ಒಂದು ಘನತೆ ಗೌರವ ಇದೆ. ಅದನ್ನೆಲ್ಲ ಬಿಟ್ಟು ಉಪ್ಪು ಗಂಜಿ ಅಂತೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ. ನನ್ನ ಕೈಲಿ ಅದನ್ನೆಲ್ಲ ಕೇಳಿಸ್ಕೊಳಕ್ಕಾಗಲ್ಲ ಸೂರ್ಯ. ನೋಡು, ಆಗಿದ್ದಾಗೋಯ್ತು. ಅವರೆಲ್ಲ ಮಾತಾಡಿದ್ರು ಅಂತ ನೀನು ಹಾಗೆ ಮಾತಾಡೋದ? ಮತ್ತಿನ್ನೇನಮ್ಮ, ನೀವೇ ನೋಡೋದ್ರಲ್ಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ ಅವರು. ಅವ್ರಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮಾತಾಡಿ ನೋಡಿ. ಅಕಸ್ಮಾತ್ ಅವ್ರ ಅಭಿಪ್ರಾಯನೂ ಇದೇ ಆಗಿದ್ರೆ ನಾನು ಮನೇಲಿರಲ್ಲ. ಒಂದಾಗಿದ್ದಾರೆ ಅನ್ಯೂನ್ಯವಾಗೇ ಇರಲಿ. ಬೇಡ ಅನ್ನೋರ್ ಮಧ್ಯದಲ್ಲಿ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಅಮ್ಮ. ಅದ್ರ ಬದಲು ದೂರ ಐತೆ ನೆಮ್ಮದಿಗಿರ್ಬೋದು. ಹೀಗಂದ್ರೆ ಹೇಗೋ? ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು. ಇಲ್ಲಮ್ಮ, ಇದೊಂದು ವಿಷಯದಲ್ಲಿ ನೀವು ನನ್ನನ್ನ ಬಲವಂತ ಮಾಡಬೇಡಿ. ನಾನಿಲ್ಲಿ ಬಾಸ್ ಆಗ್ಬೇಕು ಅಂತ ನಿಂತಿಲ್ಲಮ್ಮ. ಈ ಮನೆಗೆ ಅಪ್ಪನೇ ಯಾವತ್ತಿದ್ರು ಬಾಸ್. ಅವ್ರ ಅಭಿಪ್ರಾಯದ ಮೇಲೆ ನನ್ನ ನಿರ್ಧಾರ ನಿಂತಿದೆ. ಮಾತಾಡಿ ನೋಡಿ. ಸುಮ್ಮನೆ ಈ ರೀತಿ ಕಚ್ಚಾಡ್ಕೊಂಡು ಜೊತೆಗಿರೋದು ಬೇಡ. ಸರಿ, ನೀನೇನು ಯೋಚನೆ ಮಾಡಬೇಡ. ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆರ್ತಿ, ಆರ್ತಿ, ಓ ಇಲ್ಲಿದೀಯಾ ನೀನು? ಇವತ್ತು ಯಾವ ದಿನ ಹೇಳು? ಇವತ್ತು 4ನೇ ತಾರೀಕು. ಏನ್ ವಿಶೇಷ? ಇಂಥ ವಿಶೇಷನೆಲ್ಲ ನೀನ್ ಮರ್ತೋಗ್ಬಿಟ್ಟು ನನ್ನನ್ನೇ ಏನ್ ವಿಶೇಷ ಅಂತ ಕೇಳ್ತೀಯಾ? ಏನ್ ವಿಶೇಷ ಅಮ್ಮ? ಇವತ್ತು ಭಾನುವಾರ, ಈಶ್ವರನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಪಾಪುನ. ಅಲ್ಲ ಕಣೆ, ಇವತ್ತು ನಿನ್ ಮಗನಿಗೆ ಸಂಬಂಧಪಟ್ಟ ವಿಷಯ. ಆರೇನ್ ಸಂಬಂಧಪಟ್ಟಿದ್ದ? ನಂಗೇನು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನ್ ಮುದ್ದು ಮೊಮ್ಮಗನಿಗೆ ಪಲ್ಸ್ ಪೋಲಿಯೋ ಹಾಕ್ಬೇಕು. ಪಲ್ಸ್ ಪೋಲಿಯೋ ದಿನ ಕಣೆ. ಅಯ್ಯೋ ಅಮ್ಮ, ಹೌದಲ್ವಾ? ಮರ್ತೆ ಹೋಗ್ಬಿಟ್ಟಿದೆ ಅಮ್ಮ. ಇವತ್ತು ನನ್ನ ಪಾಪ ಪೋಲಿಯೋ ಹಾಕ್ಸ್ಬೇಕಿತ್ತು. ನಾನು ಇದನ್ನೆಲ್ಲ ಮರ್ತೇ ಬಿಡ್ತೀನಿ. ಮೊದಲು ಹೋಗಿ ಬುಕ್ಕಲ್ಲಿ ಬರ್ದಿಡ್ಬೇಕು. ಆ ಡಾಕ್ಟರ್ ಕೊಟ್ಟಿದ್ರಲ್ಲ ಇವನ್ಗೆ ಅಂತ ಒಂದು ಡೈರಿ, ಅದ್ರಲ್ಲೆಲ್ಲ ಬರ್ದಿಡ್ಬೇಕು. ಆಯ್ತಾ? ಬಾ ಹೋಗಿ ನಾವು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಬರೋಣ. ಅಮ್ಮ, ಆಕ್ಚುಲಿ ನಮ್ಮ ದೇಶ 99% ಪೋಲಿಯೋ ಮುಕ್ತ ದೇಶ ಆಗಿದೆ.
ಅಮ್ಮ ಪೋಲಿಯೋ ಹಾಕ್ಸಿದ್ರೆ ಜ್ವರ ಬರುತ್ತಂತೆ ಹೌದಾ? ಯಾಕೆ ಜ್ವರ ಬರುತ್ತೆ? ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ಏನೂ ಆಗಲ್ಲ. ನೀನ್ ಬೇಗ ರೆಡಿ ಆಗ್ಬಿಟ್ ಬಾ, ನಾವು ಪಾಪಕ್ಕೆ ಪಲ್ಸ್ ಪೋಲಿಯೋ ಹಾಕ್ಸೋಣ. ಬೇಗ ಬರ್ತೀಯಾ? ಬಾ. ನನ್ನ ಮುದ್ದು ಮರಿಗೆ ಇವತ್ತು ಕೊನೆ ಪಲ್ಸ್ ಪೋಲಿಯೋ ದಿನ. ಪರಿಮಳ, ಪರಿಮಳ, ಕೆಲಸ ಎಲ್ಲ ಮುಗಿತಾ ಅಥವಾ ಇನ್ನೂ ಬಾಕಿ ಇದೆಯಾ? ಇದ್ರೂ ಪರವಾಗಿಲ್ಲ, ಹೇಳಿ ಅತ್ತೆ, ಮಾಡ್ತೀನಿ. ನಾನು ನಿನ್ಗೆ ಇವಾಗ ಕೆಲಸ ಹೇಳಕ್ ಬರ್ಲಿಲ್ವೇ? ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಬರೋದು ನನ್ನ ಕೆಲಸ ಹೇಳಕ್ಕೆ ಅಲ್ವಾ, ಅದಕ್ಕೆ ಕೇಳಿದೆ. ಏನು ವಿಷಯ? ನಾನು ಆರ್ತಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ, ಮನೆ ಕಡೆ ಹುಷಾರು ಅಂತ ಹೇಳೋಗೋಣ ಅಂತ ಬಂದೆ. ಇದರಲ್ಲೇನಿದೆ ವಿಶೇಷ? ಯಾರು ಎಲ್ಲಿಗೆ ಹೋದರೂ ನಾನೊಬ್ಬಳೇ ತಾನೆ ಯಾವಾಗಲೂ ಮನೆಯಲ್ಲಿದ್ದು ಮನೆ ನೋಡ್ಕೋಬೇಕಾಗಿರೋಳು. ಇಬ್ರು ಆರಾಮಾಗಿ ಹೋಗಿ ನಿಧಾನಕ್ಕೆ ಬನ್ನಿ, ನಾನೆಲ್ಲ ನೋಡ್ಕೊಳ್ತೀನಿ. ಯಾಕೆ ಯಾವಾಗಲೂ ನಾನು ಹೇಳೋದೇ ಒಂದು, ನೀ ಅರ್ಥ ಮಾಡ್ಕೊಳ್ಳೋದೇ ಒಂದು? ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ನಿಜಾನೇ ತಾನೇ ನಾನು ಹೇಳಿದ್ದು. ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ನಾನು ಯಾವಾಗಲೂ ಮನೆಯಲ್ಲೇ ಇರಬೇಕು. ನಾವೇನು ಸುಮ್ಮನೆ ಹೊರಗಡೆ ತಿರುಗಾಡಕ್ಕೆ ಹೋಗ್ತಾ ಇಲ್ಲ. ಇವತ್ತು ಪಲ್ಸ್ ಪೋಲಿಯೋ ದಿನ. ಮಗುಗೆ ಪಲ್ಸ್ ಪೋಲಿಯೋ ಹಾಕ್ಸಕ್ಕೆ ಅಂತ ನಾನು ಆರ್ತಿ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಗುನ್ ಕರ್ಕೊಂಡು ಹೋಗ್ತಿದ್ದೀರಾ? ಸದ್ಯ ಬದುಕೊಂಡೆ. ಯಾಕೆ ಹಾಗೆ ಹೇಳ್ತಿದೀಯಾ? ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಆ ಮಗು 3 ಹೊತ್ತು ಅಳ್ತಾನೆ ಇರುತ್ತೆ. ಅದು ಅಳ್ತಾ ಇದೆ ಅಂತ ನಾನು ತೊಟ್ಲು ತೂಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಮನೆಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಒಬ್ಳೇ ಅಲ್ವಾ ಇರೋದು, ಅದಕ್ಕೆ ಹೇಳಿದೆ. ಪಲ್ಸ್ ಪೋಲಿಯೋಗೆ ಅಂತ ಹೊರಟ ಮೇಲೆ ಮಗುನ್ ಕರ್ಕೊಂಡು ಹೋಗದೆ ಇರೋಕ್ಕಾಗುತ್ತಾನೆ? ಮನೆ ಕಡೆ ಹುಷಾರು. ಹುಷಾರಾಗಿರಕ್ಕೆ ನಮ್ದೇನಿದೆ ಅತ್ತೆ? ನಮ್ದು ಅಂತ ಏನಾದರೂ ಇದ್ರೆ ತಾನೆ ನಾವು ಹುಷಾರಾಗಿರ್ಬೇಕಾಗಿರೋದು. ಎಲ್ಲ ಅವ್ರುಗಳ್ದೆ. ನಮ್ದೇನಿದ್ರು ವಾಚ್ಮ್ಯಾನ್ ಕೆಲಸ, ನೋಡ್ಕೊಳ್ತೀನಿ ಬಿಡಿ. ಬಾ ಆರ್ತಿ. ಅಮ್ಮ ಎಷ್ಟೊಂದು ಜನ ಇದ್ರಲ್ಲ, ನಂಗೆ ಆ ಜನ ನೋಡಿ ಇವತ್ತು ಲೇಟ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ನೀವು ಬಂದಿದ್ದಕ್ಕೆ ಕೆಲಸ ಬೇಗ ಮುಗ್ದೋಯ್ತು, ಇಲ್ಲಾಂದ್ರೆ ಕ್ಯೂ ಅಲ್ಲೇ ನಿಂತಿರ್ಬೇಕಾಗಿತ್ತು. ನಾವು ಹೋಗಿದ್ದ ಸಮಯನೇ ಆಗಿತ್ತು ಆರ್ತಿ. ನಾವು ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಾಗಿತ್ತು. 10 ಗಂಟೆ ಮೇಲಾದ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ. ಅಮ್ಮ ಆದ್ರೆ ಏನೇ ಹೇಳಿ, ಅಲ್ಲೆಲ್ಲರೂ ನಿಮ್ಗೆ ನಮಸ್ಕಾರ 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 ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀವು ಅಷ್ಟೇ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ರಿ. ಎಲ್ರು ನಿಮ್ಮನ್ನ CM ನೋಡ್ದಾಗ ನೋಡ್ತಾ ಇದ್ರು. ಮತ್ತೆ ರಾಜಶೇಖರ್ ಫ್ಯಾಮಿಲಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಸುತ್ತಮುತ್ತ ಆ ಟೂರಲ್ಲೂ ನಮ್ಗೆ ಅಂತಾನೆ ಒಂದ್ ಮರ್ಯಾದೆ ಇದೆ. ಆ ಮರ್ಯಾದೆನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಅಷ್ಟೇ ಆ ಮರ್ಯಾದೆಗೆ ಧಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊ. ಆರ್ತಿ, ಆರ್ತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ. ಹಾ, ಅದು ಮೇಲ್ ಬಟ್ಟೆ ಒಣಗ ಹಾಕಿದೆ, ಅದನ್ನ ತರಬೇಕಿತ್ತು, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ತರ್ತೀನಿ. ಬೇಡ ಆರ್ತಿ, ನೀನಿನ್ನೂ ಹಸಿ ಬಾಣಂತಿ. ಹೊರಗಡೆ ಹೋಗಿ ಬಂದು ಸುಸ್ತಾಗಿದ್ಯಾ? ನಿಂದೆಷ್ಟು ತಗೋ, ನಾನು ಹೋಗಿ ತಗೊಂಡು ಬರ್ತೀನಿ. ಹೌದು, ಈ ವೇದಿಕೆ ಏನು? ಒಂದು ಫೋನ್ ಇಲ್ಲ, ಏನಿಲ್ಲ. ಅಯ್ಯೋ, ಆ ಥರ ಏನಿಲ್ಲಪ್ಪ. ಅರೆ, ಇದು ವೇದಿಕನ್ ವಾಯ್ಸ್ ಇದಾಗಿದೆ. ಯಾಕೆ ಈ ಥರ ಕೇಳ್ತಿದ್ದೀರಾ? ಅವಳೇನಾದ್ರೂ ಇಲ್ಲಿಗೆ ಬಂದ್ಬಿಟ್ಲಾ? ಎಲ್ಲೋ ವಾಯ್ಸ್ ಕೇಳ್ದಾಗಾಯ್ತಲ್ಲ. ಛೇ,
ನನ್ನ ಭ್ರಮೆ ಇರಬೇಕು. ವೇದಿಕೆ ಅಕ್ಕಿಲಿಗೆ ಬರ್ತಾಳೆ? ಚಾನ್ಸೇ ಇಲ್ಲ. ರಾಖಿ ಇರ್ಬೋದೇನೋ. ಆದರೂ ವೇದಿಕಾ ರಾಖಿ, ನನ್ಗೆ ಗೊತ್ತು ನೀನೇ ಇಂಥ ಕೆಲಸ ಎಲ್ಲ ಮಾಡೋದು ಅಂತ. ಬಿಡು ರಾಖಿ, ನೋಡಿ ಎಷ್ಟೊಂದು ಕೆಲಸ ಇದೆ ಅಂತ. ಕೆಲಸ ಬೇಗ ಮುಗಿಲಿಲ್ಲ ಅಂದ್ರೆ ಅತ್ತೆ ಬೈತಾರೆ. ಪ್ಲೀಸ್ ಬಿಡು ರಾಖಿ. ನೋಡಿಲಿ ಎಷ್ಟು ಕೆಲಸ ಇದೆ. ನಿಂಗೆ ಹೇಳಿದ್ರೆ ವೇದಿಕಾ, ಅಮ್ಮ, ವೇದಿಕಾ, 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 ಸಾಕು 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 ಸಾಕು. ಹೋಗಮ್ಮ ನೀನು. ನಾನು ಬಂದಿದ್ದು ನಿಂಗೆ ಗೊತ್ತೇ ಆಗಿಲ್ಲ ಅಲ್ಲ? ಕೈ ಮುಟ್ಟಿದ್ರು ನಿಂಗೆ ಗೊತ್ತಾಗಿಲ್ಲ. ನೀನ್ ಬರ್ತಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ, ಅದಕ್ಕೆ ರಾಖಿ ಅಂತ ಹೇಳಿದೆ. ಹೌದು, ಆಗ್ಲಿಂದ ನೀನು ರಾಖಿ ರಾಖಿ ಅಂತಿದ್ಯಲ್ಲ, ಯಾರದು? ನಿನ್ಗೆ ಹೊರಗಡೆ ಓದಕ್ ಕಳ್ಸಿದ್ದೆ ತಪ್ಪಾಗೋಯ್ತು. ಅವಳು ನಿಮ್ ಚಿಕ್ಕಪ್ಪನ ಹೆಂಡತಿ. ಚಿಕ್ಕಪ್ಪನ ಹೆಂಡ್ತಿನ? ಅವರು ಆರ್ತಿ ಅಲ್ವಾ? ಅವಳು ಸೂರ್ಯನ್ ಹೆಂಡತಿ, ಇವಳು ಭಾಸ್ಕರನ್ ಹೆಂಡತಿ. ನಾನು ಅವರಿಬ್ರನ್ನ ನೋಡೇ ಇಲ್ಲ. ಅದಿರ್ಲಿ, ನೀನ್ ಹೇಗಿದ್ಯಾ ಅಂತ ಹೇಳು. ಓ, ಸೂಪರ್ ಆಗಿದ್ದೀನಿ. ನೀನು? ನಾನು ನೋಡಿದ್ರೇನೆ ಗೊತ್ತಾಗಲ್ವಾ ಹೇಗೆ ಊದ್ಕೊಂಡಿದ್ದೀನಿ ಅಂತ. ನೀನು ತುಂಬ ಸಣ್ಣ ಆಗಿದೆಯಾ ವೇದಿಕಾ. ಸುಮ್ಮನೆ ಹೇಳ್ತೀಯ ಸೂಪರ್ ಅಂತ. ಅಲ್ಲಿ ಊಟ ಚೆನ್ನಾಗಿರಲ್ವಾ? ನೀನ್ ಮಾಡ್ದಷ್ಟೇನು ಚೆನ್ನಾಗಿರಲ್ಲ. ಓಕೆ ಓಕೆ. ಹೌದು, ಅಪ್ಪ ಎಲ್ಲಿ? ನಿಮ್ಮಪ್ಪ ಮನೇಲಿ ಎಲ್ಲಿರ್ತಾರೆ? ಅವ್ರ ಕೆಲಸ ನಿಂಗೆ ಗೊತ್ತಿದೆಯಲ್ಲ, 24x7. ಅದು ಸರಿ. ಹೌದು, ಚಿಕ್ಕಪ್ಪಂದ್ರೆ ಎಲ್ಲಿ? ಡಿಟ್ಟೋ ಡಿಟ್ಟೋ ಆಫೀಸ್ಗೆ ಹೋಗಿದ್ದಾರೆ. ಛೇ, ನಾನು ಮನೆಗೆ ಬಂದಾಗಲೇ ಯಾರೂ ಇರಲ್ಲ. ನೀನು ಫೋನ್ ಮಾಡಿ ಬರಬೇಕಾಗಿತ್ತು. ಕಾರ್ ಕಳಿಸ್ತಾ ಇದ್ರು, ಎಲ್ಲ ನೀನು ದಾರಿ ಕಾಯ್ತಾ ನಿಂತ್ಕೊಂಡಿರ್ತಿದ್ರು, ಕಾಯ್ತಾ ನಿನ್ಗೋಸ್ಕರ. ಆದರೆ ನೀನೇ ತಾನೇ ಹೇಳ್ದೆ ಕೇಳ್ದೆ ಬಂದಿರೋದು. ಆದರೂ ಅವ್ರು ಬಂದ್ಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಸರಿ, ಎಕ್ಸಾಮ್ ಹೇಗೆ ಮಾಡಿದೆ? ಯಾಕೆ ಸುಮ್ಮನೆ ಕೂತಿದೀಯಾ? ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ವಾ? ಯಾವಾಗ ಫೋನ್ ಮಾಡಿದ್ರು ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ, ಏನಾಯ್ತು? ಅಮ್ಮ, ಅದೇನಾಯ್ತು ಅಂದರೆ, ನೀನು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಯಾವಾಗ? ಇಷ್ಟು ಬೇಗ ಮುಗ್ದೋಯ್ತಾ? ನೆಕ್ಸ್ಟ್ ವೀಕು ಅಂತ ಹೇಳ್ತಿದ್ದೆ. ಏನಾಯ್ತು ಹೇಳು. ಅಮ್ಮ, ಅದು ಎಕ್ಸಾಮ್ ಮುಗ್ದಿಲ್ಲ. ಎಕ್ಸಾಮ್ ಇನ್ನು ಮುಗ್ದಿಲ್ವಾ? ಮತ್ತ್ಯಾಕೆ ಬರಕ್ ಹೋದೆ? ಎಕ್ಸಾಮ್ ಬಿಟ್ಬಿಟ್ಟು ಬರ್ತಾರ ಹೀಗೆ? ಅದು ಆರ್ತಿ ಚಿಕ್ಕಮ್ಮ ಕರ್ಸಿದ್ರು. ನಿಂತ್ಕೊಳೆ. ಯಾಕೆ ಹಾಗೆ ಮಾಡಿದೆ? ಅಕ್ಕ, ನಾನೇನ್ ಮಾಡಿದೆ? ಏನ್ ಮಾಡಿದ್ನಾ? ಹೌದು ಬಿಡು, ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯ. ನೀನ್ ಯಾವ್ದ್ಯಾವ್ದು ಅಂತ ನೆನ್ಪಿಟ್ಕೊಳ್ತೀಯ. ಸಣ್ಣ ಪುಟ್ಟ ತರಲೆಗಳು ಮಾಡ್ತಿದ್ದಾಳೆ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ದಕ್ಕೆ ಈಗ ನನ್ನ ವಿಷಯಕ್ಕೆ ಬಂದಿದ್ಯಾ?
ಹೀಗೆಲ್ಲ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಅಕ್ಕ ಪ್ಲೀಸ್, ಯಾಕೆ ಇತ್ತೀಚೆಗೆ ನೀವು ಸುಮ್ಮನೆ ಬೈತೀರಾ, ಸುಮ್ಮನೆ ಮಾತಾಡ್ತೀರಾ? ನಾನು ಏನು ತಪ್ಪು ಮಾಡಿದೆ ಅಂತ ನೋಡಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಎಲ್ಲರೂ ಮುಚ್ಚಿನ ಹಾಗೆ ಚೆನ್ನಾಗಿರೋಣ. ಅದ್ಬಿಟ್ಟು ನೀವು ಈ ರೀತಿ ಎಲ್ಲ ಹೇಳಿದ್ರೆ ನನಗೆ ಈ ಮನೇಲಿ ಇರೋದಕ್ಕೆ ಮನ್ಸು ಬರಲ್ಲ ಅಕ್ಕ. ಕ್ಷಮಿಸೋ ಅಂತ ತಪ್ಪ ನೀನ್ ಮಾಡಿರೋದು? ನಾನೇನು ಮಾಡಿದೆ? ಏನು ಮಾಡದ್ನ? ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ಕೇಳ್ತಿದ್ಯಲ್ಲ. ನನ್ನ ವಿಷಯ ಆಗಿದ್ರೆ ಕ್ಷಮಿಸ್ಬಿಡ್ತಿದ್ದೆ ಕಣೆ, ಆದ್ರೆ ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ.